ತೀವ್ರತರನಾದಂತಹ ಹೋರಾಟಕ್ಕೆ ಇದೀಗ ಪ್ರತಿಪಕ್ಷಗಳು ಕೂಡ ಮುಂದಾಗಿದ್ದಾವೆ. ಸಿಟಿ ರವಿ ಅವರನ್ನ ಬಂಧಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗಾಗಲೇ ಈ ಪ್ರಕರಣ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆಯಾಗಿದ್ದು ಪ್ರಕರಣದ ವಿಚಾರಣೆ ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅನ್ನುವಂತ ಸಾಕಷ್ಟು ಕುತೂಹಲ ಇದೆ. ಈಗಾಗಲೇ ಕೋರ್ಟ್ ಆವರಣಕ್ಕೆ ಆಗಮಿಸಿದ್ದಾರೆ ಸಿಟಿ ರವಿ ಅನ್ನುವಂತ ಮಾಹಿತಿ ಇದೆ. ಹಾಗೂ ವಿಜೇಂದ್ರ ಆರ್ ಅಶೋಕ್, ಅರವಿಂದ್ ಬೆಲ್ಲದ್ ಸೇರಿದಂತೆ ಪ್ರಮುಖ ನಾಯಕರು ಕೂಡ ಕೋರ್ಟ್ ಆವರಣಕ್ಕೆ ಆಗಮಿಸಿದ್ದಾರೆ. ಸಿಟಿ ರವಿ ಪರ ವಾದ ಮಂಡಿಸುವಂತ ವಕೀಲರ ಜೊತೆ ಸಮಾಲೋಚನೆ ಕೂಡ ನಡೆಸ್ತಾ ಇದ್ದಾರೆ ಪ್ರತಿಪಕ್ಷದ ನಾಯಕರುಗಳು. ಕೇಸ್ ವರ್ಗಾವಣೆ ಹಿನ್ನೆಲೆ ಈಗಾಗಲೇ ಬೆಳಗಾವಿಯ ಕೋರ್ಟ್ ಅಲ್ಲಿ ವಿಚಾರಣೆ ನಡೆಸಿ ಕೇಸನ್ನ ಸದ್ಯ ವರ್ಗಾವಣೆ ಮಾಡಲಾಗಿದೆ. ಇವತ್ತು ಬೆಳಗಾವಿಯ ಕೋರ್ಟ್ ಅಲ್ಲಿ 5ನೇ JMFC ಕೋರ್ಟ್ ಅಲ್ಲಿ ಏನೆಲ್ಲ ವಿಚಾರಣೆ ನಡೀತು ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀವಿ. ಸದ್ಯಕ್ಕೆ ನಮ್ಮ ಜೊತೆ ಬೆಳಗಾವಿಯ ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್, ಮಂಜುನಾಥ್, ಈಗಾಗಲೇ ಏನು ಬೆಳಗಾವಿಯ ಕೋರ್ಟ್ ಅಲ್ಲಿ ಸಿಟಿ ರವಿ ಅವರನ್ನ ಹಾಜರುಪಡಿಸಲಾಯಿತು, ವಿಚಾರಣೆಯನ್ನು ನಡೆಸಲಾಯಿತು. ಈ ಕೇಸನ್ನು ಕೂಡ ಸದ್ಯ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ವರ್ಗಾವಣೆ ಕೂಡ ಮಾಡಲಾಗಿದೆ. ಇವತ್ತು ಬೆಳಗಾವಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳು ಆಯ್ತು ಅಂತ ಮಾಹಿತಿ ಕೊಡೋದಾದ್ರೆ ಮಂಜುನಾಥ್ ರೆಡ್ಡಿ. ಭಾಸ್ಕರ್, ಸದ್ಯಕ್ಕೆ ಹೇಳ್ಬೇಕಂದ್ರೆ ಸಿಟಿ ರವಿ ಅವ್ರನ್ನ ಏನಿದ್ದಾರೆ ಬಿಗಿ ಬಂದೋಬಸ್ತ್ ನಲ್ಲಿ ಈಗ ವಾಹನದ ಮುಖಾಂತರ 12 ಗಂಟೆ ಒಳಗಡೆ ವಿಶೇಷ ನ್ಯಾಯಾಲಯ ಇದೆ, ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಂತ ಹೇಳಿ 5ನೇ JMFC ಕೋರ್ಟ್ ಇದೆ ಬೆಳಗಾವಿ, ಇಲ್ಲಿಂದ ಒಂದು ಆದೇಶ ಆಗುತ್ತೆ. ಈಗ ಅದೇನ್ನ ಪ್ರತಿಯನ್ನ ಹಿಡಿದುಕೊಂಡಿರ್ತಕ್ಕಂಥ ಪೊಲೀಸರು ಆ ರೂಲ್ಸ್ ಅನ್ನ ಫಾಲೋ ಮಾಡೋ 12ರ ಒಳಗಡೆ ಆಗಿ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸೋ ಇರುವುದರಿಂದ ಅತಿ ಬಿಗಿ ಬಂದೋಬಸ್ತ್ ನಲ್ಲಿ ಈಗ ಸಿಟಿ ರವಿ ಅವರನ್ನ ಕರೆದುಕೊಂಡು ಹೋಗಿರತಕ್ಕಂಥದ್ದು ಸದ್ಯ. ಭಾಸ್ಕರ್, ಈಗ ಮಂಜುನಾಥ್ ರೆಡ್ಡಿ ಅವರನ್ನ ಬೆಳಗಾವಿಯ ಕೋರ್ಟ್ ಇಂದ ಸದ್ಯ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಏನು ಪ್ರಕರಣವನ್ನ ವರ್ಗಾವಣೆ ಮಾಡಲಾಗಿದೆ. ಇವತ್ತು ಬೆಳಗಾವಿಯ ಕೋರ್ಟ್ ಅಲ್ಲಿ ಏನೆಲ್ಲ ವಿಚಾರಣೆ ನಡೀತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಯ್ತು ಅನ್ನೋ ಮಾಹಿತಿ ನೀಡೋದಾದ್ರೆ ಮಂಜುನಾಥ್. ಬೆಳಿಗ್ಗೆ ಸಿಟಿ ರವಿ ಅವರನ್ನ ನ್ಯಾಯಾಧೀಶರ ಮುಂದೆ ಕರೆದುಕೊಂಡು ಹೋಗಿರ್ತಕ್ಕಂಥ ಅವರ ಪರ ವಕೀಲರು ಏನಿರ್ತಾರೆ ನಿನ್ನೆ ನಡೆದಿರತಕ್ಕಂತ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾರೆ. ಅದೇ ರೀತಿಯಾಗಿ ಸಿಟಿ ರವಿ ಅವರು ನನಗೆ ಯಾವುದೇ ರೀತಿಯಾದಂತ ನೀರು ಕೊಡುವುದಾಗ್ಲಿ, ಊಟ ಕೊಡುವುದಾಗ್ಲಿ, ಮತ್ತೆ ನನ್ನ ಅತ್ಯಂತ ಅಂದ್ರೆ ಅತಿ ಕೆಟ್ಟ ರೀತಿಯಲ್ಲಿ ನಡೆಸಿಕೊಂಡಿದ್ದಾರೆ ಅಂತೇಳಿ ಪೊಲೀಸರ ಮೇಲೆ ಕೂಡ ಆರೋಪ ಮಾಡಿರುವಂತದ್ದು. ಅದಲ್ಲದೆ ನನಗೆ ನನ್ನ ಕೈಯಲ್ಲಿದ್ದ ಗಡಿಯಾರ ಕೂಡ ಕಸಿದುಕೊಳ್ತಾರೆ. ಅದೇ ರೀತಿಯಾಗಿ ನನ್ನಲ್ಲಿ ಇರ್ತಕ್ಕಂಥ ಮೊಬೈಲ್ ಅನ್ನ ಕೂಡ ಕಸಿದುಕೊಳ್ತಾರೆ. ಮತ್ತೆ ನನಗೆ ರಕ್ತಸ್ರಾವ ಆಗ್ತಾ ಇದ್ರು ನನಗೆ ಯಾವುದೇ ರೀತಿಯಾದಂತ ಮುಂಜಾಗ್ರತವಾಗಿ ಹಾಸ್ಪಿಟಲ್ ತೋರಿಸೋದಾಗ್ಲಿ, ಯಾವುದೇ ರೀತಿಯಾದಂತ ಟ್ರೀಟ್ಮೆಂಟ್ ಕೂಡ ಕೊಡ್ಲಿಲ್ಲ. ಮತ್ತೆ 3.5 ತಾಸು ಆದ ನಂತರ ನನ್ನ ಬೆಳಗಾವಿಯಿಂದ ಸವದತ್ತಿ ಕರೆದುಕೊಂಡು ಹೋಗ್ತಾರೆ. ಅದಾದ ಬಳಿಕ ರಾಮದುರ್ಗದಲ್ಲಿ ಕರೆದುಕೊಂಡು ಹೋಗ್ತಾರೆ. ಅದಾದ ಬಳಿಕ ಅಲ್ಲಿ ರಾಮದುರ್ಗದ ಸ್ಟೇಷನ್ ನಲ್ಲಿ ಅಲ್ಲೇ ಇರ್ತಕ್ಕಂಥ ಒಬ್ಬ PC ಇಂದ ಒಂದು ಬ್ಯಾಂಡೇಜ್ ಅನ್ನ ಅವರಿಗೆ ತಲೆಗೆ ಸುತ್ತಿರುವಂತದ್ದು. ಈ ಎಲ್ಲಾ ಸಿಟಿ ರವಿ ಅವರಿದ್ದಾರೆ ನ್ಯಾಯಾಧೀಶರ ಮುಂದೆ ಮನವರಿಕೆ ಮಾಡ್ತಾರೆ. ಅದಾದ ಬೆನ್ನಲೆಯಲ್ಲಿ 1 ಗಂಟೆಯನ್ನ ಸಮಯ ತೆಗೆದುಕೊಂಡಿರ್ತಕ್ಕಂಥ ನ್ಯಾಯಾಧೀಶರು ಇರ್ತಾರೆ. ಅವರು ಅದಾದ ಬಳಿಕ ಜಿಲ್ಲಾ 5ನೇ JMFC ನ್ಯಾಯಾಧೀಶರು ಏನಿದ್ದಾರೆ ಇದನ್ನ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯ ಇದೆ ಅಲ್ಲಿಗೆ ಹಸ್ತಾಂತರ ಮಾಡಿರ್ತಕ್ಕಂಥದ್ದು. ಭಾಸ್ಕರ್, ಮಂಜುನಾಥ್, ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ರಾಜಕೀಯವಾಗಿ ಜಟಾಪಟಿ ಶುರುವಾಗಿದೆ. ರಾಜ್ಯಾದ್ಯಂತ ಕೂಡ ಈ ಘಟನೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಕಾರ್ಯಕರ್ತರಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಸದ್ಯ ಈ ಪ್ರಕರಣ ಬೆಳಗಾವಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿರೋ ಕಾರಣ ಬೆಳಗಾವಿಯಲ್ಲಿ ಈಗ ರಾಜಕೀಯವಾಗಿ ಪ್ರತಿಭಟನೆಗಳ ವಿಚಾರ ಯಾವ ರೀತಿ ಸದ್ದು ಮಾಡ್ತಾ ಇದೆ ಅಂತ.
ಭಾಸ್ಕರ್, ಇವತ್ತು ಬೆಳಗಾವಿ ಪ್ರಮುಖ ಮುಖಂಡರು ಏನಿದ್ದಾರೆ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ಚನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಅತ್ಯಂತ ಬೃಹತ್ತಾಗಿ ಒಂದು ಹೋರಾಟ ಕೂಡ ನಡೆಸಿದ್ದಾರೆ. ಇದಲ್ಲದೆ 26, 27ನೇ ತಾರೀಕು ಕಾಂಗ್ರೆಸ್ಸಿನ ಅಧಿವೇಶನ ಶತಮಾನೋತ್ಸವ ಏನಿದೆ, ಈ ಶತಮಾನೋತ್ಸವಕ್ಕೆ ಅಂದ್ರೆ ಇಲ್ಲಿರ್ತಕ್ಕಂತ ಬೆಳಗಾವಿ ಜಿಲ್ಲಾ ಮುಖಂಡರಿದ್ದಾರೆ, ನಮ್ಗೆ ಒಂದು ಆದೇಶ ಕೊಡಿ, ನಾವು 1 ಲಕ್ಷದವರೆಗೂ ಜನ ಕೂಡಿಸ್ತೇವೆ ಮತ್ತು ಆ ಅಧಿವೇಶನಕ್ಕೆ ನಾವು ಯಾವ ರೀತಿಯಾಗಿ ಆ ಅಧಿವೇಶನಕ್ಕೆ ಟಕ್ಕರನ್ನ ಕೊಡ್ಬೇಕನ್ನೋದು ನಿಮ್ಮ ಮುಖಾಂತರ ನಮ್ಗೆ ಒಂದು ಸಂದೇಶ ಬಂದ್ರೆ ಸಾಕು, ನಾವು ಆ ಅಧಿವೇಶನದ ಯಾವ ರೀತಿ ನಡೆಸ್ತಾರಂತ ನೋಡೋಣ ಅಂತ ಕೂಡ ಇಲ್ಲಿ ಇರ್ತಕ್ಕಂಥ ದಕ್ಷಿಣದ ಶಾಸಕರಾಗಿರ್ತಾರೆ ಅಭಯ್ ಪಾಟೀಲ್ ಹೇಳಿರ್ತಕ್ಕಂಥದ್ದು. ಭಾಸ್ಕರ್, ಒಂದ್ ಕಡೆ ಕಾಂಗ್ರೆಸ್ ನಿಂದಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದೆ ಹಲವಾರು ಜಿಲ್ಲೆಗಳಲ್ಲಿ. ಅಲ್ಲಿ ಸದ್ಯ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಏನಾದ್ರೂ ಹೋರಾಟಗಳು, ಏನಾದ್ರೂ ರೂಪರೇಷೆಗಳು ಇದೆಯಾ? ಯಾವ ರೀತಿಯಾದಂಥ ಪರಿಸ್ಥಿತಿ ಸದ್ಯ ಕಾಂಗ್ರೆಸ್ ಕಾರ್ಯಕರ್ತರಿಂದ ಇದೆ? ಮತ್ತು ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಕೂಡ ನಿನ್ನೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶಗೊಂಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ಇದೆ ಮಂಜುನಾಥ್? ಹೌದು ಭಾಸ್ಕರ್, ಕಾಂಗ್ರೆಸ್ಸಿನ ಬೆಂಬಲಿಗರೇನಿದ್ದಾರೆ ಅವರು ಕೂಡ ಒಂದು ಪ್ರತಿಭಟನೆಯನ್ನ ಈಗ ಸದ್ಯ ಅವರು ಒಂದು ಪ್ಲಾನ್ ಮಾಡ್ತಾ ಇರುವಂತದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವರು ಅವ್ಯಾಚ್ಯ ಶಬ್ದನ ಸಿಟಿರವಿ ಮಾಡಿದ್ದಾರೆ, ಅವರ ವಿರುದ್ಧವಾಗಿ ಒಂದು ಬೃಹತ್ತಾದಂತ ಒಂದು ಪ್ರತಿಭಟನೆಗೆ ಈಗ ಅವರೆಲ್ಲರೂ ಕೂಡಿ ಒಂದು ಪ್ಲಾನ್ ಮಾಡ್ತಾ ಇರುವಂತದ್ದು. ಸದ್ಯ ಅದನ್ನ ಕಾದ್ ನೋಡ್ಬೇಕಾಗಿದೆ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ, ಅದರಲ್ಲಿ ಹೇಳಿರ್ತಕ್ಕಂಥದ್ದು ನನಗೆ ಬಹಳ ನೋವಾಗಿದೆ ಇದರಿಂದ ಅಂತ ಹೇಳ್ತಾ ಇರುವಂತದ್ದು. ಸದ್ಯ ಈಗ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಯಾವ ರೀತಿಯಾಗಿ ಇದನ್ನ ಮುಂದೆ ಯಾವ ರೀತಿ ಪ್ರತಿಭಟನೆ ತೆಗೆದುಕೊಂಡು ಹೋಗ್ತಾರಂತ ನೋಡ್ಬೇಕಾಗಿದೆ. ಭಾಸ್ಕರ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ನೋಡಿ, ಬೆಳಗಾವಿಯಲ್ಲಿ ಸದ್ಯ ಈ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತು. ಸದ್ಯ ಬೆಳಗಾವಿಯಿಂದ ಈ ಪ್ರಕರಣವನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೂ ಕೂಡ ವರ್ಗಾವಣೆ ಮಾಡಲಾಗಿದೆ.